ದಿಲೀಪ್ ಅವರೀಗ ಚುನಾವಣೆಯನ್ನು ಮುಂದೂಡುವಂತಹ ಒಂದು ಪ್ಲಾನ್ ಅಥವಾ ಲೆಕ್ಕಾಚಾರದೊಂದಿಗೆ ಈ ರೀತಿ GBA ಕ್ರಿಯೇಟ್ ಮಾಡಿದ್ರು ಅಂದರೆ ಮುಂದೂಡೋಣ ಇನ್ನೂ ಸ್ವಲ್ಪ ಕಾಲಾವಕಾಶ ತಗೊಂಡು ಹಾಗೆ ಇವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಸರ್ 100% ನೋಡಿ ಇವರು ಇಮಿಡಿಯೇಟ್ ಚುನಾವಣೆ ಅನೌನ್ಸ್ ಮಾಡಲಿ. ಈಗ ಆಯ್ತಲ್ವ GBA ಮಾಡಿದ್ದಾರೆ, ನೆನೆ ಮೀಟಿಂಗ್ ಆಗಿದೆ, ಮುಖ್ಯಮಂತ್ರಿಗಳ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳ ಉಪಾಧ್ಯಕ್ಷರು ಇವರೇ ಇದಾರಲ್ವಾ, ಇಮಿಡಿಯೇಟ್ ಚುನಾವಣೆ ಮಾಡಲಿ, ಈಗ ಮಾಡ್ತಾ ಇದೀವಿ ಅಂತೇಳಿ. ಈಗೇನು ಹೇಳ್ತಾರೆ, ಈಗ ರೀಸನ್ಗಳು ಕೊಡ್ತಾರೆ. ನೀವು ಫ್ಯೂಚರಲ್ಲಿ ನೋಡಿ ಸರ್, ನಮ್ಗೆ ಅದಿನ್ನೂ ವಿಂಗಡಣೆ ಆಗಬೇಕು, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ನಮಗಿನ್ನೂ ವ್ಯಾಪ್ತಿಗಳು ಇನ್ನೂ ನಾವು ಸರಿಯಾಗಿ ಇನ್ನೂ ಗುರುತು ಮಾಡ್ಲಿಕ್ಕಾಗಿಲ್ಲ ಅಂತೇಳಿ ಇದನ್ನ ಮುಂದೂಡ್ತಕ್ಕಂಥ ಕೆಲಸವನ್ನೇ ಮಾಡ್ತಾರೆ ಹೊರತು ಇದನ್ನ ಬಗೆಹರಿಸ್ಲಿಕ್ಕಾಗಲ್ಲ. ಮತ್ತು ಅಧಿಕಾರ ವಿಕೇಂದ್ರೀಕರಣದಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಮಾಡ್ಲಿಕ್ಕಾಗಲ್ಲ. ಇನ್ನು ಗುಂಡಿಗಳಿನ್ನು ಈಗಿರ್ತಕ್ಕಂಥ ಏನೋ ಲಕ್ಷಾಂತರ ಗುಂಡಿ, 1 ಲಕ್ಷ ಗುಂಡಿ ಇದ್ರೆ 5 ಲಕ್ಷ ಗುಂಡಿ ಆಗಿರ್ತವೆ ಸರ್. ನೀವು ಇವತ್ತು ಪೀಣ್ಯ ಇಂಡಸ್ಟ್ರಿಗೆ ಹೋಗಿ ನೋಡಿ ಸರ್, ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ದ ಏಷ್ಯಾ. ಪೀಣ್ಯ ಇಂಡಸ್ಟ್ರಿ ರಸ್ತೆ ಅಷ್ಟು ವರ್ಸ್ಟ್ ಇಂಡಸ್ಟ್ರಿ ರಸ್ತೆ ಇನ್ನೆಲ್ಲೂ ಇಲ್ಲ ಸರ್, ಅಷ್ಟು ವರ್ಸ್ಟ್ ಆಗಿದೆ. ಅಲ್ಲಿ ಕೆಲಸನೇ ಮಾಡ್ತಾ ಇಲ್ಲ. ಆ ಇಂಡಸ್ಟ್ರಿಗಳು ಎಲ್ಲಿಂದ ಬರ್ತವೆ ಸರ್? ಇವತ್ತು ಇಂಡಸ್ಟ್ರೀಸ್ಗಳ ಜೀವನಾಡಿ ಈ ರಾಜ್ಯಕ್ಕೆ. ತುಂಬ ಇಡೀ ದೇಶಾದ್ಯಂತ ಬಂದು ಕೆಲಸ ಮಾಡ್ತಾರೆ ಪೀಣ್ಯದಲ್ಲಿ. ಆದರೆ ಪೀಣ್ಯ ಇಂಡಸ್ಟ್ರಿನ ಅಷ್ಟು ವರ್ಸ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಗುಂಡಿ ಸಾವಿರಾರು ಗುಂಡಿಗಳು ನೋಡಿದೆ ಸರ್. ನಮ್ಮ ಸರ್ಕಾರ ಇದ್ದಾಗ ಗುಂಡಿ ಇರ್ಲಿಲ್ಲ ಅಂತ ಹೇಳಿಲ್ಲ, ಗುಂಡಿ ಬಿದ್ದಾಗ ಸರಿ ಮಾಡ್ತಾ ಇದ್ದೋ. ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಸಾಧಿಸಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಸ್ಕೇಲ್ ತಾನು ಅಳತೆ ಮಾಡಿದ್ ಬಿಟ್ರೆ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಮುಚ್ಚಲಿಕ್ಕಂತ ಕೆಲಸವನ್ನ ಮಾಡ್ಲಿಲ್ಲ, ಅದು ಮುಚ್ಚಕ್ ಹೋಗ್ಲೂ ಇಲ್ಲ ಅವರು. ಸೊ ಇಲ್ಲಿ ಸಮಸ್ಯೆನ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ನೀವು ನೋಡಿ, ಯಾವ್ದಾದ್ರು ರಸ್ತೆಗಳ ಪಕ್ಕದಲ್ಲಿ ನೋಡಿ ಸರ್, ಎಷ್ಟು ಕಸಗಳು ಬಿದ್ದಿರುತ್ತೆ ಅಂತ ನೋಡಿ. ನೀವು ಉದಾಹರಣೆಗೆ ಪೀಣ್ಯ ಇಂಡಸ್ಟ್ರಿನೇ ಹೋಗಿ ನೋಡಿ, ಯಾಕೆಂದ್ರೆ ನಾನು ಇರೋದ್ರಿಂದ ಚೆನ್ನಾಗಿ ಗೊತ್ತಿದೆ ಎಷ್ಟು ಕಸದ ವ್ಯವಸ್ಥೆ ಜಾಸ್ತಿ ಆಗಿದೆ, ಕಸ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಇದೆಲ್ಲ ಸಮಸ್ಯೆವನ್ನ ಬಗೆಹರಿಸಬೇಕು. ಓನ್ಲಿ ಬಿಕಾಸ್ ಆಫ್ ಏನು ವ್ಯಾಪ್ತಿಯನ್ನ ಡಿಸ್ಮ್ಯಾನೇಜ್ಮೆಂಟ್ ಮಾಡಿದ ತಕ್ಷಣ ನಾವೆಲ್ಲ ಸಮಸ್ಯೆಯನ್ನ ಬಗೆಹರಿಸ್ಬಿಡ್ತೀವಿ ಅಂತಕ್ಕಂಥದ್ದು ಇದೊಂದು ದೊಡ್ಡ ನಾಟಕ ಸರ್. ಮತ್ತೆ ಈಗ ಇನ್ನೊಂದು ಕತೆ ಹೇಳ್ತಿದ್ದಾರೆ ಇವರು, ಇದುವರೆಗೂ ನಾವೇನು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಈಗ ಇದ್ದಕ್ಕಿದ್ದಂಗೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿಬಿಟ್ಟು ಈಗ ಇನ್ನು 2.5 ವರ್ಷ ಕರ್ನಾಟಕವನ್ನ ಸುಸಜ್ಜಿತವಾಗಿ ಚೆನ್ನಾಗಿ ರೆಡಿ ಮಾಡ್ಬಿಡ್ತೀವಿ ಅಂತಕ್ಕಂಥದ್ದು ಒಂದು ಚರ್ಚೆಗೂ ಕಾಂಗ್ರೆಸ್ ಪಟಸಾಲ ನಡೀತಾ ಇದೆ. ಈಗ 2.5 ವರ್ಷ ಏನು ಮಾಡೋಕ್ಕಾಗಿಲ್ಲ ಬೆಂಗಳೂರಿಗೆ, ಇನ್ನು 2.5 ವರ್ಷ GBA ಮಾಡ್ತೀವಿ ಅಂತಕ್ಕಂಥ ಇದೊಂದು ಹೊಸ ನಾಟಕ ಕಾಂಗ್ರೆಸ್ದು. ಯಾಕೆಂತಂದ್ರೆ ಇವ್ರು ಏನೂ ಮಾಡಿಲ್ಲ ಅನ್ನೋದಕ್ಕೊಂದು ತೋರಿಸ್ಕೊಳ್ಳಿಕ್ಕೆ, ಜನಗಳಿಗೆ ಏನೋ ಮಾಡ್ತೀವಿ ಅಂತೇಳಿ ಕಿವಿಗೆ ಹೋ ಮುಡಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥದ್ದು. ಇವರ ಎಲ್ಲವೂ ಫ್ಲಾಪ್ ಆಗಿದೆ ಸರ್. ಇವ್ರ ಗ್ಯಾರಂಟಿ ಯೋಜನೆಗಳು, ಈಗ ಗ್ಯಾರಂಟಿ ಯೋಜನೆಗಳು ಒಂದು ಎಕ್ಸಾಂಪಲ್ ಹೇಳಲೇಬೇಕು. ಇವರ ಒಂದು ಯುವ ನಿಧಿ ಅಂತ ಇದೆ ಸರ್. ಇವ್ರು ಟೋಟಲ್ ಯುವ ನಿಧಿ ಕೊಡ್ತಾ ಇರ್ತಕ್ಕಂಥದ್ದು 1,75,000 ಜನಕ್ಕೆ. ಮೊನ್ನೆ ಇವರ ಮುಖ್ಯಮಂತ್ರಿಗಳು ಹೇಳ್ತಾರೆ, ಯುವ ನಿಧಿಯಿಂದ ಉದ್ಯೋಗ ಸಮಸ್ಯೆ ಬಗೆಹರಿದು ಬಿಟ್ಟಿದೆ, ನಿರುದ್ಯೋಗ ಸಮಸ್ಯೆ ಬಗೆಹರಿದು ಬಿಟ್ಟಿದೆ ಅಂತ ಹೇಳ್ತಾರೆ ಸರ್. ನಮ್ಮ ರಾಜ್ಯದ ಜನಸಂಖ್ಯೆ ಆಲ್ಮೋಸ್ಟ್ 7 ಕೋಟಿ ಇದೆ ಸರ್. 7 ಕೋಟಿನಲ್ಲಿ 1,75,000 ಜನಕ್ಕೆ ಯುವ ನಿಧಿ ಕೊಟ್ಟಾಗ ಅದಿಂಗಿ ನಿರುದ್ಯೋಗ ಸಮಸ್ಯೆ ಬಗೆಹರುತ್ತೆ ಸರ್? ಇದು ಯಾವ ಸೈಂಟಿಫಿಕ್ ಆಗಿ ಇವ್ರು ಮಾಡ್ತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಮತ್ತೆ ಸರ್, ಈ GBA ಪ್ಲಾನ್ ಇದೆಯಲ್ಲ ಸರ್, ಇದು ಎಲ್ಲ ಕಡೆನೂ ಫ್ಲಾಪ್ ಆಗಿದೆ. ಈಗ ಡೆಲ್ಲಿನಲ್ಲಿದೆ ಸರ್, MCD ಅಂತ, ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅಂತೇಳಿ 3 ಭಾಗ ಮಾಡಿದ್ದಾರೆ. ಅಲ್ಲಿ ಫ್ಲಾಪ್ ಆಗಿದೆ, ಅಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ. ಅದೇ ಬಾಂಬೆನಲ್ಲಿ ಹಾಕೊಳ್ಳಿ, ಬ್ರಿಹಾನ್ ಮುಂಬೈ ಮುನ್ಸಿಪಾಲಿಟಿ ಕಾರ್ಪೊರೇಷನ್, ಅಲ್ಲಿ ಒಂದೇ ಇರ್ತಕ್ಕಂಥದ್ದು, ಡಿವೈಡ್ ಮಾಡಿಲ್ಲ ಮುಂಬೈನಲ್ಲಿ. ಸೊ ಯಾವಾಗ ನಾವು ವಿಕೇಂದ್ರೀಕರಣ ಮಾಡೋದ್ರಿಂದ ನಾವು ಎಕ್ಸಾಂಪಲ್ ಭಾರತದಲ್ಲಿ ಸರಿಪಡಿಸಿರ್ತೀವಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಮಾಡಿದಂಥದ್ದು ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ಡೆಲ್ಲಿಲಿ ಮಾಡಿದ್ರೆ ಹೊರತು ಡೆಲ್ಲಿನಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಮುಂಬೈನಲ್ಲೂ ಸಹ ಮುಂಬೈನಲ್ಲಿ ಒಂದೇ ಒಂದು ಮಾಡಿ ಇರೋದ್ರಿಂದ ಅಭಿವೃದ್ಧಿ ಆಗ್ತಾ ಇದೆ ಮುಂಬೈ. ಯಾಕೆ ಮುಂಬೈ ಡೇ ಬೈ ಡೇ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಸ್ಟಾರ್ಟ್ ಆಯಿತು ಮುಂಬೈನಲ್ಲಿ. ಮತ್ತೆ ಇಂಡಸ್ಟ್ರಿಯಲ್ಸ್ಗಳು ತುಂಬ ಜಾಸ್ತಿ ಮುಂಬೈಗೆ ಹೋಗ್ತಾ ಇದ್ದಾವೆ. ನಮ್ಮ ಇದಂತ ಇಲ್ಲಿ ಟೊಯೋಟಾ ಎಕ್ಸ್ಪ್ಯಾನ್ಷನ್ ಅಲ್ಲಿಗೆ ಆಗಿದೆ. ಸೊ ಯಾವತ್ತೂ ಸಹ ವಿಕೇಂದ್ರೀಕರಣದಿಂದ ನಾವು ಬಗೆಹರಿಸಲಿಕ್ಕೆ ಆಗಲ್ಲ ಸರ್. ಇವ್ರು ಹೇಳ್ತಾರಲ್ಲ ಸರ್, ಎಷ್ಟು ರಾಜಕಾಲುವೆಗಳನ್ನ ಸಮಸ್ಯೆ ಬಗೆಹರಿಸಿದ್ದಾರೆ ಸರ್. ಇವತ್ತು ಮಳೆ ಚೆನ್ನಾಗಿ ಹೋಯ್ದ್ರೆ ಏರಿಯಾಗಳು ತುಂಬ್ಕೊಂತವೆ. ಇವ್ರು ಆಯ್ತು BJP ಹೇಳ್ತಾರೆ ರಾಜಕಾಲುವೆಗಳು ಹಂಗಿದ್ದ ಸಮಸ್ಯೆ ಇದೆ. ರಾಜಕಾಲುವೆಗಳನ್ನ ತೆರವುಗೊಳಿಸ್ಲಿಕ್ಕೆ ಆಗಿದೆಯಾ ಇದುವರೆಗೂ ಸಹ? ಇವ್ರು ಅಧಿಕಾರಕ್ಕೆ ಬಂದು ಒಂದೇ ಒಂದು ರಾಜಕಾಲುವೆನ ತೆರವುಗೊಳಿಸಿದ್ರ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿದ್ರ, ಮತ್ತೆ ಇವ್ರು ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇವತ್ತೇನಾದ್ರೂ ಮೆಟ್ರೋ ಬರ್ದಲ್ಲ ಇದ್ದಿದ್ರೆ, ನರೇಂದ್ರ ಮೋದಿ ಅವರ ದೂರದೃಷ್ಟಿ ಯೋಜನೆ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಎಲೆಕ್ಟ್ರಾನಿಕ್ ಸಿಟಿಗೆ ಆಗ್ಲಿಲ್ಲ ಅಂತ ಅಂದಿದ್ರೆ, ಅದ್ರ ಜೊತೆ ಸರ್ ಕೇಂದ್ರದ ಇದೆ ಸರ್, ದಯಮಾಡಿ ಮೆಟ್ರೋ ಏನಾದ್ರೂ ಆಗ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಟ್ರಾಫಿಕ್ ಸಮಸ್ಯೆ, ಇವತ್ತು ಬೆಂಗಳೂರು ಬಿಟ್ಟು ಓಡೋಗ್ಬಿಡ್ಬೇಕಾಯ್ತು ತಲೆ ಕೆಟ್ಟು, ಆ ರೀತಿ ಸಮಸ್ಯೆ ಆಗಿರೋದು ಸರ್. ಇವತ್ತು ಬ್ಯಾಂಗ್ಳೂರ್ನ ಇವರು ಡಿಸ್ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಓನ್ಲಿ ಬಿಕಾಸ್ ಆಫ್ ಡಿಸ್ಮ್ಯಾನೇಜ್ಮೆಂಟ್, ಅದು ಸೈಂಟಿಫಿಕ್ ಆಗಿ ಮಾಡಬೇಕಿತ್ತು. ಇವ್ರು ಮಾಡಬೇಕಾ ಸರ್? 5 ಝೋನ್ ಮಾಡ್ತಾರೆ, 5 ಝೋನ್ಗಳಿಗೆ 5 ಆಫೀಸರ್ಸ್ಗಳನ್ನ ಇಡ್ಲಿ, ಒಳ್ಳೊಳ್ಳೆ ಕೌನ್ಸಿಲರ್ಸ್ಗಳನ್ನ ಇಡ್ಲಿ, ಆಯುಕ್ತರುಗಳನ್ನ ಮಾಡಲಿ, ಅವ್ರ ಮುಖಾಂತರ ಮ್ಯಾನೇಜ್ಮೆಂಟ್ ಮಾಡಲಿ, ಅವ್ರ ಮುಖಾಂತರ ಎಲ್ಲ ಕಡೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ, ಮತ್ತೆ ಸಂಪತ್ತಿನ ವಿಕೇಂದ್ರೀಕರಣ ಆಗಲಿ. ಈಗ ಸಂಪತ್ತು ಎಲ್ಲೋ ಒಂದ್ ಕಡೆ ಒಂದ್ ಏರಿಯಾದಲ್ಲಿ ಸ್ಟಿಕ್ ಆನ್ ಆಗುತ್ತೆ, ಇದು ಸಮಸ್ಯೆ ಆಗುತ್ತೆ. ಇದು ನಿಜವಾಗ್ಲೂ ಬೆಂಗಳೂರಿಗೆ ಮಾರಕ ಸರ್. ಅಂದ್ರೆ ಸರ್ಕಾರ ಹೇಳಿದಂಗೆ ಅಧಿಕಾರಿಗಳು ಕೇಳಬೇಕಾಗುತ್ತೆ. ಹೌದು, 100% ಸರ್. ಇವಾಗ ಅಧ್ಯಕ್ಷರು ಮುಖ್ಯಮಂತ್ರಿ ಇದ್ದಾರೆ, ಉಪಾಧ್ಯಕ್ಷರು ಬಂದ್ಬಿಟ್ಟು ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತಂದ್ರೆ ಯಾವ ಮೇಯರ್ ಮಾತು ಕೇಳ್ತಾರೆ, ಯಾವ ಅಧಿಕಾರಿಗಳು ಮಾತು ಕೇಳ್ತಾರೆ ಸರ್? ಇದನ್ನ ಇಟ್ ಇಸ್ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರ್. ಈಗ ಅಭಿವೃದ್ಧಿ ಈಗ ಅನುದಾನ ಹೆಂಗೆ ಸರ್? ಯಾವ ಮಾನದಂಡ ಮೇಲೆ ಕೊಡ್ತೀರಿ ತಾವೀಗ ನೆಕ್ಸ್ಟ್? ಈಗ ಪ್ರಭು, ನಿಮ್ಮ ಮಾತಿಗೆ ಮುಂಚೆ BJP ವಕ್ತಾರ ಮಾತು 2 ಸೆಂಟೆನ್ಸ್.
ಯುವ ನಿಧಿನಲ್ಲಿ 1,70,000 ಜನಕ್ಕೆ ಕೊಡ್ತಾ ಇದ್ದಾರೆ. 7 ಕೋಟಿ ಜನ ನೋಡಿ ಅರ್ಜಿ ಹಾಕ್ಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರು ಅರ್ಜಿ ಹಾಕಿದ್ದಾರೆ ನೋಡಿ, ಇಡೀ ದೇಶದಲ್ಲಿ ತಮ್ಮ ತಲಾ ಆದಾಯ ಎಷ್ಟಿದೆ? ಕರ್ನಾಟಕದ ತಲಾ ಆದಾಯ 2 ಲಕ್ಷ ದಾಟಿದೆ. ನಂಬರ್ ಒನ್, ಹೌದು. ಇಡೀ ದೇಶದಲ್ಲಿ ನಂಬರ್ 1 ಇದೆ ಕರ್ನಾಟಕ. ಯಾಕೆ ಹೆಚ್ಚಿಗೆ ಆಯಿತು? ಇದೇ ಗ್ಯಾರಂಟಿ ಯೋಜನೆಗಳಿಂದ. No, 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 ಇದೇ no, ಗ್ಯಾರಂಟಿ sir. ಯೋಜನೆಗಳು. ಸರ್, ಅಭಿವೃದ್ಧಿಯಿಂದ ಆಗಿದೆ, ಉದ್ಯೋಗದಿಂದ ಆಗಿದೆ. ಕೇಳಿ, ಗ್ಯಾರಂಟಿಯಿಂದ ತಲಾ ಅದು ಆದಾಯ ಒಂದು ಜಾಸ್ತಿ reason, ಆಗಿದೆ, sir. ಸರ್. ಅದು ಒಂದು reason ಆಗಿದೆ. ಅದು ಒಂದು reason. ಇಲ್ಲ, 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 ಮಾಹಿತಿ ಇಲ್ಲ. ಈಗ ನಾನು ನಟರಾಜ್ ಗೌಡ್ರು ಕೇಳ್ಕೊಂತೀನಿ, ದಿಲೀಪ್ ಸರ್. ಒಂದು ದಿಲೀಪ್ ನಿಮಿಷ. ದಿಲೀಪ್ 2,000 ಮಾಡ್ಬಿಡ್ಲಿ. 6,000 ಬರ್ತಾ ಇದೆ. ಕೇಳಿ, ಯಾಕಂದ್ರೆ ಅದರೊಳಗೆ ಬಹಳ ಕಾರಣಗಳಿರ್ತವೆ. ಶಕ್ತಿ ಯೋಜನೆಯಿಂದ ಎಲ್ಲ ಮಹಿಳೆಯರು ತಾವು ಹೊರಗಡೆ ಹೋರಾಡ್ತಾರೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ತಾವು ಅದರಿಂದ ಇನ್ನೂ ಅಭಿವೃದ್ಧಿ ಆಗ್ತದೆ ಹೊರತು, ಆರ್ಥಿಕ ಚಟುವಟಿಕೆ ಹೆಚ್ಚಿಗೆ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಇಂತಹ ಯೋಜನೆಗಳು, ದೂರದೃಷ್ಟಿ ಯೋಜನೆಗಳು ಇಡೀ ದೇಶದಲ್ಲಿ ಯಾವ ರಾಜ್ಯಗಳಿಲ್ಲ. 570 ಕೋಟಿ ಟ್ರಾವೆಲ್ಸ್ ಆಗಿದೆ, ಟ್ರಿಪ್ಗಳಾಗಿದೆ ಮಹಿಳೆಯರದು ಇಲ್ಲಿವರೆಗೂ. ಇದು ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ, ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲಿವರೆಗೂ ಇದಾಗಿಲ್ಲ ಅಂತ ಅಭೂತಪೂರ್ವವಾದ ಯೋಜನೆಗಳು. ನೋಡ್ರಿ, ಇಡೀ ಬೆಂಗಳೂರು ಇಡೀ ದೇಶಕ್ಕೆ ನಂಬರ್ 1 ಇದೆ IT ಎಕ್ಸ್ಪೋರ್ಟಲ್ಲಿ, ನಂಬರ್ 1 ಇದೆ ವುಮೆನ್ ಎಂಟರ್ಪ್ರಿನರ್ಶಿಪ್ಪಲ್ಲಿ, ನಂಬರ್ 1 ಇದೆ ಜಾಬ್ ಕ್ರಿಯೇಷನಲ್ಲಿ, ನಂಬರ್ 1 ಇದೆ GST ಕಲೆಕ್ಷನಲ್ಲಿ, ಇನ್ವೆಸ್ಟ್ಮೆಂಟಲ್ಲಿ. ನಾವು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಮಾಡಿದ್ವಲ್ಲ, ನೀವು ಬರೀ ಬೆಂಗಳೂರು ಅಭಿವೃದ್ಧಿ ಅಲ್ಲ, ಬಿಯಾಂಡ್ ಬೆಂಗಳೂರು ಅಂತಲೂ ಕೂಡ ನಾವು ಮಂಗಳೂರಿಗೆ ಹೋಗಿ ಅಂತ ಕೆಲವು ಕಂಪನಿಗಳಿಗೆ, ಬೆಳಗಾವಿಗೆ ಹೋಗಿ ಅಂತ ಕೆಲವು ಕಂಪನಿಗಳಿಗೆ, ಹುಬ್ಳಿ ಧಾರವಾಡಗೆ ಹೋಗಿ ಕಂಪನಿಗಳಿಗೆ ನಾವು ಪುಷ್ ಮಾಡಿದ್ದೀವಿ. ಇದು ಕಾಂಗ್ರೆಸ್ ಗೊತ್ತಿಲ್ಲ. ಫಾಕ್ಸ್ಕಾನ್ ಯಾವ ಬಂತು ಅಂತ ನಿಮ್ಗೆ ಗೊತ್ತಾ? ಫಾಕ್ಸ್ಕಾನ್ ಯಾರು ಬಂತು ಗೊತ್ತಾ? ಫಾಕ್ಸ್ಕಾನ್ ಯಾರು ಇಡೀ ಪ್ರಪಂಚಕ್ಕೆ ಎಲ್ಲರೂ ಮಾಡ್ಲಿ ಅವರು. ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನಮ್ಮಿಂದ ಫಾಕ್ಸ್ಕಾನ್ ಬಂದಿದ್ದೀರಿ. ನಾವು ಕೊಟ್ಟಿದ್ದೀವಿ ಅವ್ರಿಗೆ 300 ಎಕರೆ ಜಮೀನು ದೇವಿನಲ್ಲಿ ಕೊಟ್ಟು ಅವ್ರಿಗೆ ಫಾಕ್ಸ್ಕಾನ್ 25,000 ಜನಕ್ಕೆ ಉದ್ಯೋಗ ಸೃಷ್ಟಿ ನಾವು ಪ್ರದೇಶಕ್ಕೆ ಹೋಗ್ತಾ ಇದೆ. ಏರ್ಬಸ್ ನಮ್ಮಿಂದ ಏರೋಸ್ಪೇಸ್ ಈಗ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 40,000 ಎಕರೆ ಜಮೀನನ್ನು ನಾವು ಇಂಡಸ್ಟ್ರಿಗೋಸ್ಕರ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಈ ಥರ ಯೋಜನೆಗಳನ್ನು BJP ಯಾವತ್ತೂ ಮಾಡಿಲ್ಲ. ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ನನ್ನ ಇತಿಹಾಸ ಈ ಥರ ಇದೆ, ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೋದು, ಅಷ್ಟು ಕೊಡುಗೆ ಕಾಂಗ್ರೆಸ್ ಇದೆ.